ನೀವೇನಾದರೂ ಎಗ್ ಲವರ್ಸ್ ಆಗಿದ್ದು ಎಗ್ಗಲ್ಲಿ ಡಿಫ್ರೆಂಟ್ ಆಗಿರೋ ರೆಸಿಪಿ ಹೊಸ ಟೇಸ್ಟ್ ಏನಾದರೂ ಹುಡುಕ್ತಾ ಇದ್ದರೆ ಈ ಕ್ಯಾಪ್ಸಿಕಮ್ ಎಗ್ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಮಾಡೋದಕ್ಕೆ ತುಂಬ ಸಿಂಪಲ್ಲು, ಆದರೆ ನೀವು ಯಾವತ್ತೂ ಟೇಸ್ಟ್ ಮಾಡಿರಲ್ಲ, ಅಷ್ಟು ಡಿಫ್ರೆಂಟಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಮಾಮೂಲಿ ಎಗ್ಗಲ್ಲಿ ರೆಸಿಪಿ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಕ್ಯಾಪ್ಸಿಕಮ್ ಎಗ್ ರೆಸಿಪಿ ಟ್ರೈ ಮಾಡಿ, ಸಖತ್ ರುಚಿಯಾಗಿರುತ್ತೆ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಕ್ಯಾಪ್ಸಿಕಮ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕ್ಯಾಪ್ಸಿಕಮ್ನ ಪ್ಲೇಟ್ ಮೇಲೆ ಇಟ್ಟಾಗ ಅದು ಸ್ಟ್ರೈಟಾಗಿ ಕುತ್ಕೊಳ್ಬೇಕು. ಆ ರೀತಿ ಕ್ಯಾಪ್ಸಿಕಮ್ನ ನೀವು ಅಂಗಡಿಯಿಂದ ತರುವಾಗಲೇ ಸೆಲೆಕ್ಟ್ ಮಾಡ್ಕೊಂಡು ತರಬೇಕು. ತಂದಮೇಲೆ ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಎಣ್ಣೆನ ಸ್ವಲ್ಪ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಕ್ಯಾಪ್ಸಿಕಮ್ನ ಮೇಲ್ಗಡೆ ಭಾಗನ ಕ್ಯಾಪ್ ಥರ ಕಟ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿ ಕ್ಯಾಪ್ ಥರ ಇದನ್ನು ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ತೆಕ್ಕೊಳ್ಳಿ, ಸ್ವಲ್ಪನೂ ಕಟ್ಟಾಗಬಾರ್ದು ಕ್ಯಾಪ್ಸಿಕಮ್ಮು. ಆ ರೀತಿ ಒಳಗಡೆ ಬೀಜನ ಈ ರೀತಿ ಕಟ್ ಮಾಡಿ ಎಲ್ಲ ಕ್ಯಾಪ್ಸಿಕಮ್ನು ಇದೇ ರೀತಿ ಮೇಲ್ಗಡೆ ಕ್ಯಾಪ್ ಥರ ಕೆಳಗಡೆ ಬೌಲ್ ಥರ ಶೇಪಲ್ಲಿ ಬರೋ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಈಸಿ ಇದು. ಈ ರೀತಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಕ್ಯಾಪ್ಸಿಕಮ್ಗೆ ತಕ್ಕಂತೆ ನೀವು ಮೊಟ್ಟೆನ ತೊಗೊಳ್ಬೇಕಾಗತ್ತೆ. ನಾನು ತೋರಿಸಿರೋಷ್ಟು ಕ್ಯಾಪ್ಸಿಕಮ್ಗೆ 3 ಮೊಟ್ಟೆ ಸಾಕಾಗುತ್ತೆ. 3 ಹಸಿ ಮೊಟ್ಟೆನ ಈ ರೀತಿ ಒಡೆದು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಮೊಟ್ಟೆನ ಒಂದು ಬೌಲ್ಗೆ ಹಾಕೊಂಡ್ಮೇಲೆ ಅದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. 1 ಟೊಮೊಟೊನ ಸಣ್ಣದಾಗಿ ತೊಗೊಂಡಿದ್ದೀನಿ. ಟೊಮೊಟೊ ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ. 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ಪೂನಲ್ಲಿ ಬೇಕಿದ್ರೂ ಕಲಿಸ್ಕೋಬೋದು. ಈ ರೀತಿ ಬೀಟರಲ್ಲಿ ಸ್ವಲ್ಪ ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ ಬೌಲ್ ಇದೆಯಲ್ವ, ಅದಕ್ಕೆ ಈ ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಳ್ಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ. ಹಾಕಬೇಕಾದ್ರೆ ಚೆಲ್ಲುತ್ತೆ ಅಂತ ನಾನೊಂದು ಗ್ಲಾಸ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ನಾನು ಫಸ್ಟೇ ಯಾಕೆ ಹೇಳಿದ್ದಂದರೆ ಸ್ವಲ್ಪ ಕೂತ್ಕೊಳ್ಳೋಂಥ ಕ್ಯಾಪ್ಸಿಕಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇದೇ ರೀಸನ್ಗೆ ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ರೆಡಿ ಮಾಡಿರೋ ಅಂಥ ಎಗ್ಗನ್ನು ಹಾಕ್ಕೊಂಡು ಈ ರೀತಿ ಕ್ಯಾಪ್ನ ಮುಚ್ಕೊಳ್ಬೇಕು. ನಿಮಗೆ ಟೂತ್ ಪಿಕ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬೇಕು. ನಂತರ ಟೂತ್ ಪಿಕ್ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಐಸ್ ಕ್ರೀಮ್ ಸ್ಟಿಕ್ ಇರುತ್ತಲ್ವ ಅದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಸಣ್ಣದು ಮಾಡಿಕೊಂಡು ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಈ ಪಿಕ್ಕನ್ನು ಹಾಕಬೇಕು ಅಂತಲೇ ಏನಿಲ್ಲ, ಹಾಗೆ ಬೇಕಿದ್ರೂ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಬಾಣಲೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿರೋಂಥ ಕ್ಯಾಪ್ಸಿಕಮ್ನ ಇಟ್ಕೊಂಡು ಮೇಲೆ ಸ್ವಲ್ಪ ಉಪ್ಪು ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕು. ನೀವು ಈ ಟೂತ್ ಪಿಕ್ಕನ್ನು ಯೂಸ್ ಮಾಡಬೇಕಂತೇನಿಲ್ಲ, ಹಾಗೆ ನೀವು ಬಾಯ್ಲ್ ಮಾಡ್ಕೊಳ್ಬೋದು. ನನಗೆ ಬಿದ್ದೋಗುತ್ತೇನೋ ಭಯ ಇತ್ತು, ಹಾಗಾಗಿ ಬಾಯ್ಲ್ ಮಾಡಿಕೊಂಡೆ. ಮಾಡಬೇಕಾದ್ರೆ ಗೊತ್ತಾಯಿತು ಹಾಗೆ ಇಟ್ಟರು ಇದು ಬಿದ್ದೋಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ನೋಡಿ, ಈ ರೀತಿ ಒಂದು 10ರಿಂದ 15 ನಿಮಿಷ ಬಾಯ್ಲ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಗ್ ಕ್ಯಾಪ್ಸಿಕಮ್ ರೆಸಿಪಿ ರೆಡಿ ಆಗುತ್ತೆ. ನೀವು ಮಧ್ಯೆ ಬೇಕಿದ್ದರೂ ಈ ಪಿಕ್ಕನ್ನು ತೆಗೆದು ಕ್ಯಾಪ್ನ ಓಪನ್ ಮಾಡಿ ಬೆಂದಿದೆಯಾ ಅಲ್ವ ಅಂತ ಚೆಕ್ ಮಾಡಿನೇ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಒಂದು 20 ನಿಮಿಷ ಸಣ್ಣ ಉರಿನಲ್ಲೇ ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಕ್ಯಾಪ್ನ ಓಪನ್ ಮಾಡಿ ನೋಡಿ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ಪೂನಿಂದ ಈ ರೀತಿ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಬಿಸಿಯಾಗಿರುತ್ತೆ. ಟೂತ್ ಪಿಕ್ಕೆಲ್ಲ ಓಪನ್ ಮಾಡಿ ಕ್ಯಾಪ್ ಓಪನ್ ಮಾಡಿ ನೋಡಿದ್ರೆ ಸಖತ್ತಾಗಿರೋ ಅಂಥ ಕ್ಯಾಪ್ಸಿಕಮ್ ಎಗ್ ಹೊಸ ರೆಸಿಪಿ ರೆಡಿ ಆಗುತ್ತೆ. ನೀವು ತಿಂದಮೇಲೆ ಗೊತ್ತಾಗುತ್ತೆ ಇದು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ. ಇದನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಉಪ್ಪು, ಖಾರ, ಮೆಣಸಿನ ಪುಡಿನ ಉದುರಿಸ್ಕೊಂಡು ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ಎಲ್ಲ ಬೇಕಿದ್ರೂ ಹಾಕ್ಕೊಂಡು ತಿನ್ಬೋದು, ಹಾಗೆ ಬೇಕಿದ್ರೂ ತಿನ್ಬೋದು. ಇದನ್ನು ಕ್ಯಾಪ್ಸಿಕಮ್ ಜೊತೆನೇ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಸಾಲೆ ತಿನ್ಬೇಕನ್ಸಿದ್ರೆ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ತಿನ್ಬೋದು. ನಾನು ಮೇಲ್ಗಡೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಉದುರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನನ್ನ ಮಗನಿಗೆ ಎಗ್ಗಲ್ಲಿ ಹೊಸ ರೆಸಿಪಿ ಟ್ರೈ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅವನಿಗೆ ಎಗ್ ರೆಸಿಪೀಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಬೇರೆ ಬೇರೆ ರೀತಿಯಾದಂತಹ ರೆಸಿಪೀಸ್ನ ಟ್ರೈ ಮಾಡ್ತಿರ್ತೀನಿ. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿತ್ತು. ಇಷ್ಟ ಆದರೆ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.